ಆಗೋದು. ಜೀವನ್ ನಿಧಿ ಅಂತ ಇದು ಕಂಪ್ನಿ ಹೆಸರು. ಓಕೆ ಓಕೆ, ಇದು ಮೇ 15ನೇ ತಾರೀಕು ಸ್ಟಾರ್ಟ್ ಆಗಿದೆ, ಲಾಸ್ಟ್ ಮಂತ್. ಓಕೆ, ಸೊ ಇದರಲ್ಲಿ ಟಾಪ್ ಅಪ್ ಇಲ್ಲ, ಅಪ್ಗ್ರೇಡೇಷನ್ ಇಲ್ಲ, ರಿನ್ಯೂವಲ್ ಇಲ್ಲ, ಯಾವುದೇ ಪಿನ್ ಸಿಸ್ಟಮ್ ಇಲ್ಲ. ಇದು ಫೋನ್ ಪೇ ಮುಖಾಂತರ ಅಥವಾ ಗೂಗಲ್ ಪೇ ಮುಖಾಂತರ ನಡೆಯುವಂತ ಒಂದು ಆಕ್ಟಿವಿಟಿ ಇದು. ಇದು AI ಟೆಕ್ನಾಲಜಿಯಲ್ಲಿ ರನ್ ಆಗುತ್ತೆ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮುಖಾಂತರ ಕೋಡಿಂಗ್ ಮಾಡಿದ್ದಾರೆ. ಆ ಕೋಡ್ ಸಿಸ್ಟಮ್ ಪ್ರಕಾರ ನಿಮಗೆ ಪೇಮೆಂಟ್ ಬರುತ್ತೆ. ಯಾವ ರೀತಿ ಪೇಮೆಂಟ್ ಬರುತ್ತೆ, ಯಾವ ರೀತಿ ನಿಮಗೆ ಮೆಂಬರ್ಸ್ ಬರ್ತಾರೆ ಡೌನಲ್ಲಿ, ಆ ರೀತಿ ನಿಮಗೆ ಇನ್ಕಮ್ ಬರುತ್ತೆ. ಸೊ ಜಸ್ಟ್ ನೀವು ಇಲ್ಲಿ 210 ರೂಪಾಯಿ ನೀವು ಪೇಮೆಂಟ್ ಮಾಡ್ಬೇಕಷ್ಟೇ, ಓನ್ಲಿ ಒನ್ ಟೈಮ್. ಒಂದು ಸಾರಿ ನೀವು 210 ರೂಪಾಯಿ ಪೇಮೆಂಟ್ ಮಾಡೋದಷ್ಟೇ. ಮತ್ತೆ ನೀವು ಯಾವತ್ತೂ ಕೂಡ ಲೈಫಲ್ಲಿ ನೀವು ಯಾರಿಗೂ ಏನು ಪೇಮೆಂಟ್ ಮಾಡೋಂಗಿಲ್ಲ ಈ ಒಂದು ಸಿಸ್ಟಮಲ್ಲಿ. ನಿಮಗೆ ಇಲ್ಲಿ ರಿಟರ್ನು ನಿಮಗೆ ಸಾವಿರಾರು ಜನ ನಿಮಗೆ 200 ರೂಪಾಯಿ ಥರ ಬರುತ್ತೆ ವಾಪಸ್. ಅಂದರೆ ನಿಮಗೆ ಟೋಟಲ್ ಆಗಿ ಒಂದು ಐಡಿಯಿಂದ ಅಂದರೆ ಒಂದು ನಿಮಗೆ ಏನು ಮಾಡ್ತೀರಾ ಅದಕ್ಕೆ ನಿಮಗೆ 1,31,00,000 ಬರುತ್ತೆ. ಆ ಥರ ನಿಮಗೆ ರೀಬರ್ತ್ ಐಡಿ ಬಂದು 509 ಐಡಿ ಸಿಗುತ್ತೆ ನಿಮಗೆ. ಅದು ಎಲ್ಲ ಟೋಟಲ್ ಆಟೋ ಸಿಸ್ಟಮು. ಇಲ್ಲಿ ಹೆಂಗೆ ರೀಬರ್ತ್ ಆಗುತ್ತೆ, ಯಾವ ರೀತಿ ಪೇಮೆಂಟ್ ಬರುತ್ತೆ ನಿಮ್ಗೆ ಏನೂ ಗೊತ್ತಾಗಲ್ಲ. ಬಟ್ ಆದರೂ ಕೂಡ ನಿಮಗೆ ಪೇಮೆಂಟ್ ಬರ್ತಾನೆ ಇರುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಜಸ್ಟ್ ನೀವು ಒಂದು ಇಬ್ಬರನ್ನ ರೆಫರ್ ಮಾಡಬೇಕಷ್ಟೆ. ಅವ್ರಿಗೂ ಕೂಡ ಸೇಮ್ ಇದೇ ಥರ ನೀವು ಹೇಳಬೇಕಾಗತ್ತೆ. ಹೇಳ್ಬಿಟ್ಟು ಅವ್ರಿಗೆ ಇಬ್ಬರನ್ನ ನೀವು ಅವ್ರನ್ನ ಪರಿಚಯ ಮಾಡಿಸಿ, ಅವರು ಕೂಡ 210 ರೂಪಾಯಿ ಡೊನೇಷನ್ ಮಾಡ್ತಾರೆ. ಸೊ ಇಬ್ಬರನ್ನ ಪರಿಚಯ ಮಾಡಿದ ತಕ್ಷಣ ನಿಮಗೆ ಆ 210 ರೂಪಾಯಿ ಏನು ನೀವು ಕಟ್ಟಿರ್ತೀರ ಅದು ನಿಮಗೆ ವಾಪಸ್ ಬರುತ್ತೆ. ಜಸ್ಟ್ ಇಬ್ಬರನ್ನ ಮಾಡಿದ ತಕ್ಷಣ. ಅಂದರೆ ನಿಮಗೆ ಅವಾಗ ರಿಸ್ಕ್ ಫ್ರೀ ಆಯಿತಾ. ಈಗ ನೀವು ಅವರಿಬ್ಬರಿಗೆ ಇಬ್ಬಿಬ್ರು ನೀವು ಮಾಡಬೇಕಷ್ಟೆ. ಅವರು ಇಬ್ಬಿಬ್ರು ಮಾಡಿದ್ರೆ ನಿಮ್ಮ ಕೆಲಸ ಮುಗೀತು. ಈ ರೀತಿ ಅವರು ಕೂಡ ಅದೇ ಥರ ಡೂಪ್ಲಿಕೇಶನ್ ಮಾಡ್ಕೊಂಡು ಹೋದಾಗ ನಿಮಗಿಲ್ಲಿ ಪೇಮೆಂಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅಪ್ಲೈನು, ಡೌನ್ಲೈನು, ಕ್ರಾಸ್ ಲೈನು ಎಲ್ಲ ರೀತಿಯಿಂದನೂ ಕೂಡ ನಿಮಗೆ ಇಲ್ಲಿ ಮೆಂಬರ್ಸ್ ಬರ್ತಾರೆ. ಅದರಿಂದ ನಿಮಗೆ ಪೇಮೆಂಟ್ ಬರ್ತಾನೆ ಇರುತ್ತೆ ಸರ್. ಎಷ್ಟು ಬರುತ್ತೆ ಒಬ್ಬೊಬ್ಬರಿಂದ ಅಂತಂದರೆ, ಒಬ್ಬೊಬ್ಬರಿಂದ ನಿಮಗೆ 205, 201, 210 ಈ ಥರ ನಿಮಗೆ ಒಬ್ಬೊಬ್ಬರಿಂದ ಬರ್ತಾ ಇರುತ್ತೆ. ಸೊ ಎಲ್ಲರಿಗೂ ಬರುತ್ತೆ ಅಂದರೆ 1,31,00,000ವರೆಗೂ ಒಂದು ಐಡಿಯಿಂದ ಬರುತ್ತೆ. ಈ ಥರ ನಿಮಗೆ ರೀಬರ್ತ್ ಐಡಿಗಳು 509 ಸಾರಿ ನಿಮಗೆ ರೀಬರ್ತ್ ಐಡಿ ಬರುತ್ತೆ. ಅದಕ್ಕೂ ಕೂಡ ಸೇಮ್ ಇನ್ಕಮ್ ಬರುತ್ತೆ. ಸೊ ಇದನ್ನು ನೀವು ಒಂದೇ ತಿಂಗಳಲ್ಲಿ ಕೂಡ ನೀವು ಅಚೀವ್ಮೆಂಟ್ ಮಾಡ್ಬೋದು. ಯಾವ ರೀತಿ ಅಂತ ಅಂದರೆ, ಎಕ್ಸಾಂಪಲ್ಲು ಈಗ ನೀವು ಇವತ್ತು ಜಾಯ್ನ್ ಆಗಿದ್ದೀರಾ 210 ರೂಪಾಯಿ ಕೊಟ್ಟು. ಜಸ್ಟ್ ನೀವು ಒಂದು ಇಬ್ಬರನ್ನ ರೆಫರ್ ಮಾಡೋಕ್ಕೆ ಅಥವಾ ಅವರಿಂದ ಅವರು ಕೂಡ 210 ರೂಪಾಯಿ ಪೇಮೆಂಟ್ ಮಾಡೋ ಥರ ನೀವು ಜಸ್ಟ್ ಇವತ್ತು ನೀವು ಕಂಪ್ಲೀಟ್ ಮಾಡಿದ್ರೆ, ಅಂದರೆ 24 ಅವರ್ಸಲ್ಲಿ ನೀವೇನಾದರೂ ಕಂಪ್ಲೀಟ್ ಮಾಡಿಬಿಟ್ರೆ ಏನಾಗುತ್ತೆ, 30 ಡೇಸಲ್ಲಿ ಎಲ್ಲರೂ ಕೂಡ ಇದೇ ಥರ ಮಾಡ್ಕೊಂಬಂದ್ಬಿಟ್ರೆ ನಿಮಗೆ 30 ಡೇಸಲ್ಲಿ ಎಷ್ಟು ಜನ ಬರ್ತಾರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವತ್ತು ಇಬ್ಬರು, ನಾಳೆ 4 ಜನ, ನೆಕ್ಸ್ಟ್ 8 ಜನ, ಈ ಥರ 30 ಡೇಸ್ ಏನಾದ್ರು ಇದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿ ನಾವು ಇದನ್ನು ಡೂಪ್ಲಿಕೇಶನ್ ಮಾಡಿಬಿಟ್ರೆ 1,07,00,000 ಜನ ಬರ್ತಾರೆ. ಸೊ ನಿಮಗೆ ಬೇಕಾಗಿರೋದು ಬರೀ ಸಾವಿರಾರು ಜನ ಅಷ್ಟೇ, 1,31,00,000 ಬರೋದಕ್ಕೆ. ಸೊ ಅದರಿಂದ ನೀವು ಜಸ್ಟ್ ಇದನ್ನು ನೀವೇನು ಮಾಡಬೇಕು ಅಂದರೆ, ಜಸ್ಟ್ 210 ರೂಪಾಯಿ ಡೊನೇಷನ್ ಮಾಡಿ, ಇಬ್ಬರನ್ನ ರೆಫರ್ ಮಾಡಿ. ಖಂಡಿತ ನಿಮಗೆ ಈ ಒಂದು 30 ಡೇಸಲ್ಲಿ ನಿಮ್ಮ ಪ್ರಾಬ್ಲಮ್ಮು ಎಲ್ಲ ಸಾಲ್ವ್ ಆಗುತ್ತೆ. ಓಕೆ.